ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ PGCET 2025 MBA ಮತ್ತು MCAಗೆ ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅನ್ಕೋತೀನಿ ನಾನು. ಸೊ ವಿತ್ ದಾಟ್ ಹೋಪ್ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಅಂದರೆ 15 ಏಪ್ರಿಲ್ 2025 15 ಏಪ್ರಿಲ್ 2025 ವೆರಿ ಇಂಪಾರ್ಟೆಂಟ್ MCQs ನೋಡುವ. ಸೊ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋಸ್ ನಾವು ಯಾಕೆ ಮಾಡ್ತಿರೋದು, ಬಿಕಾಸ್ ನಿಮಗೆ ಜನರಲ್ ಅವೇರ್ನೆಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಕರೆಂಟ್ ಅಫೇರ್ಸ್. ಬಿಕಾಸ್ 5 ರಿಂದ 6 ಕ್ವಶನ್ ಮಿನಿಮಮ್ ನಿಮ್ಮ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ಸೊ ಒಂದು ಪರ್ಸ್ಪೆಕ್ಟಿವ್ ನಿಮಗೆ ಹೆಲ್ಪ್ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ ಈ ಒಂದು ಕರೆಂಟ್ ಅಫೇರ್ಸ್ ಡೆಮೋ ವಿಡಿಯೋಸ್ನ ಮಾಡ್ತಾ ಇರೋದು. ಕಂಪ್ಲೀಟ್ ಸಿಲೆಬಸ್ PGCET 2025ಗೆ MBA MCAಗೆ ಬೇಕಂದ್ರೆ ದಟ್ ಯು ಹ್ಯಾವ್ ಟು ಡೌನ್ಲೋಡ್ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ವಾರಿಯರ್ಸ್ 5.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು. ಸೊ ಹೊಸದಾಗಿ ಮೊನ್ನೆಯಿಂದ 5.0 ಸ್ಟಾರ್ಟ್ ಆಗಿದೆ. ಸಿಲೆಬಸ್ ಎಲ್ಲ ಫಸ್ಟ್ ಇಂದ ಸ್ಟಾರ್ಟ್ ಆಗಿದೆ, ಸ್ಕ್ರಾಚ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇಟ್ ಇಸ್ ಅ 5th ಬ್ಯಾಚ್. ಸೊ 5ನೇ ಸತಿ ರಿವಿಷನ್ ಆಗ್ತಿದೆ. ನಿಮಗೆ ಕೂಡ ಈ ಒಂದು ಬೆನಿಫಿಟ್ ಸಿಗಬೇಕಂದ್ರೆ ವಾಟ್ ಯು ಹ್ಯಾವ್ ಟು ಡೂ, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಆ ಪ್ಲೇಸ್ಟೋರ್ ಇಂದ. ಜೊತೆಗೆ 6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್ ಆಲ್ಸೋ. ಸೊ ಈ ಒಂದು ಬ್ಯಾಚ್ ಕೋರ್ಸ್ ಅಲ್ಲಿ ನಿಮಗೆ ಏನೇನು ಸಿಗುತ್ತೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೊಡ್ತೀನಿ ನಾನು ಒಂದು ನಿಮಿಷದಲ್ಲಿ. ವಿ ಟೇಕ್ 1 minute. ಸೊ ಈ ಒಂದು ಬ್ಯಾಚ್ ಕೋರ್ಸ್ ಅಲ್ಲಿ ಪ್ರತಿದಿನ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ಬೆಳಿಗ್ಗೆ 2 ಕ್ಲಾಸ್ ಇರುತ್ತೆ, ಸಾಯಂಕಾಲ 3 ಕ್ಲಾಸ್ ಇರುತ್ತೆ. MBA ಮತ್ತು MCAದವರಿಗೆ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ ಮಿಸ್ ಆದರೆ ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ. ಎನಿ ಟೈಮ್ ಯು ಕ್ಯಾನ್ ವಾಚ್ ದ ರೆಕಾರ್ಡಿಂಗ್ ಕ್ಲಾಸ್ ಆಲ್ಸೋ. ಆ್ಯಂಡ್ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ ವಿಲ್ ಬಿ ಆನ್ ಸಂಡೇ ಇರುತ್ತೆ. ಆ್ಯಂಡ್ ಟೆಸ್ಟ್ ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್ ಇನ್ ದ ಫಾರ್ಮ್ ಆಫ್ ಸಾಫ್ಟ್ ಕಾಪೀಸ್. ಸ್ಟಡಿ ಮೆಟೀರಿಯಲ್ ನೇಮ್ ಆಸ್ ಚಾಣಕ್ಯ ಆ್ಯಂಡ್ ಇಟ್ ನೇಮ್ಡ್ ಆಸ್ ವಿಜೇತ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ರುದ್ರಾ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಆಲ್ಸೋ ಗನ್ ಶಾಟ್ ಸ್ಟಡಿ ಮೆಟೀರಿಯಲ್. ಈ ರೀತಿ ಎಜುಕೇಟರ್ಸ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತಾರೆ. ಈ ಸ್ಟಡಿ ಮೆಟೀರಿಯಲ್ ಓದಿರೋ ಮೋರ್ ದೆನ್ ಎನಫ್. ಜೊತೆಗೆ ಲೈವ್ ಕ್ಲಾಸಸ್ನ ಕೇಳಿದರೆ ಸಾಕು. ನೀವು ಯಾವ ಮಾರ್ಕೆಟಿಂದ ಯಾವ ಟೆಕ್ಸ್ಟ್ ಬುಕ್ಸ್ನ ತೊಗೊಂಡು ಓದೋ ನೆಸೆಸಿಟಿ ಇಲ್ಲ. ಬಿಕಾಸ್ ದ್ಯಾಟ್ ಟೆಕ್ಸ್ಟ್ ಬುಕ್ಸ್ ಆರ್ ನಾಟ್ ಮೀನ್ ಫಾರ್ PGCET. ಸೊ ಬೇರೆ ಎಕ್ಸಾಮ್ಗೆ ಕಂಟೆಂಟ್ನ ಹಾಕ್ಬಿಟ್ಟು ಟೆಕ್ಸ್ಟ್ ಬುಕ್ ಸಿಗ್ತಾ ಇರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ ಸ್ಟಡಿ ಮೆಟೀರಿಯಲ್, ಧ್ರುವಿಕಾ ಅಕಾಡೆಮಿ ಸ್ಟಡಿ ಮೆಟೀರಿಯಲ್ ವಿತ್ ಕ್ಲಾಸಸ್ ಇಸ್ ಮೋರ್ ದೆನ್ ಎನಫ್. ಇದ್ರ ಜೊತೆಗೆ ನಿಮಗೆ ಪ್ರತಿದಿನ ಟೆಸ್ಟ್ ಸೀರೀಸ್ ಇರುತ್ತೆ, ಪ್ರತಿದಿನ ಟೆಸ್ಟ್ ಕೂಡ ಸಿಗುತ್ತೆ. ಡೈಲಿ 25 ಮಾರ್ಕ್ಸ್ನ ಟೆಸ್ಟ್ ಇರುತ್ತೆ. ಅದ್ರ ಜೊತೆಗೆ ವೀಕ್ಲಿ 100 ಮಾರ್ಕ್ಸ್ ಟೆಸ್ಟ್ ಇರುತ್ತೆ ನಿಮಗೆ. ಜೊತೆಗೆ 25 ಟೆಸ್ಟ್ ಸೀರೀಸ್ ಕೂಡ ಸಿಗ್ತಾ ಇರುತ್ತೆ ನಿಮಗೆ. 25 ಟೆಸ್ಟ್ ಸೀರೀಸ್. ಈ 25 ಟೆಸ್ಟ್ ಸೀರೀಸಲ್ಲಿ 15 ಟೆಸ್ಟು ಕ್ಲಾಸ್ ವೈಸ್ ರ್ಯಾಂಕಿಂಗ್ ಇರುತ್ತೆ, 10 ಟೆಸ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ ಸಿಗುತ್ತೆ. ಡೈಲಿ 25 ಮಾರ್ಕ್ಸಿನ ಟೆಸ್ಟು ಕಂಪಲ್ಸರಿ ನಡೆಯುತ್ತೆ. ಆ್ಯಂಡ್ ವೀಕ್ಲಿ ನಿಮಗೆ 100 ಮಾರ್ಕ್ಸ್ ಪೇಪರ್ ಕಂಪಲ್ಸರಿ ನಡೀತಾ ಇರುತ್ತೆ ಆನ್ ಸಂಡೇಸ್. ಇದ್ರ ಜೊತೆಗೆ 25 ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್. ಪ್ರತಿ ಬ್ಯಾಚ್ ಕೂಡ ಆಕ್ಸೆಸ್ ಇರುತ್ತೆ. ಇಫ್ ಯು ಗೋಯಿಂಗ್ ಟು ಜಾಯಿನ್ ಒನ್ ಬ್ಯಾಚ್, ನೀವು 5.0 ಜಾಯಿನ್ ಆದ್ರೆ ನೆಕ್ಸ್ಟ್ 6.0 ಬಂದರೆ ಅದಕ್ಕೂ ನಿಮಗೆ ಆಕ್ಸೆಸ್ ಇರುತ್ತೆ, ಫ್ರೀ ಆಕ್ಸೆಸ್. ನೆಕ್ಸ್ಟ್ ಟಾರ್ಗೆಟ್ ಬ್ಯಾಚ್ ಕೂಡ ಆಕ್ಸೆಸ್ ಇರುತ್ತೆ. ಅದ್ರ ಜೊತೆಗೆ ರಿವಿಷನ್ ಬ್ಯಾಚ್ ಕೂಡ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್. ಸೊ ಎಲ್ಲ ಕೂಡ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಬೇಕು, ಪ್ರತಿಯೊಂದು ಬೇಕಂದ್ರೆ ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್ 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ಜೊತೆಗೆ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರ್ ಇಂದ. ರೈಟ್. ಸೊ ಇದು ಬ್ಯಾಚ್ ಕೋರ್ಸ್ ಡೀಟೇಲ್ಸ್ ಆಗಿತ್ತು. ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ 15th ಏಪ್ರಿಲ್ 2025 ಕರೆಂಟ್ ಅಫೇರ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಕ್ವಶನ್ ಫಾರ್ ದ ಡೇ, ದ ವೆರಿ ಇಂಪಾರ್ಟೆಂಟ್ MCQs ಇವತ್ತು ಏನು ಸಾಲ್ವ್ ಮಾಡ್ತೀನಿ. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ MCQs. ಪ್ಲೀಸ್ ಇದನ್ನ ಸ್ಕಿಪ್ ಮಾಡ್ಕೊಬೇಡ್ರಿ. ಕ್ವಶನ್ ನಂಬರ್ 1, ದಟ್ ಈಸ್ ಆನ್ ವಿಚ್ ಡೇಟ್ ಇಸ್ ದ ಬರ್ತ್ ಆನಿವರ್ಸರಿ ಆಫ್ ಜ್ಯೋತಿಬಾ ಫುಲೆ ಇಸ್ ಅಬ್ಸರ್ವ್ಡ್. ಜ್ಯೋತಿಬಾ ಫುಲೆ ಆನಿವರ್ಸರಿನ ಯಾವ ದಿನದಂದು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ? April 5th, April 7th, April 9, April 11. ಸೊ ಯಾವ ದಿನದಂದು ನಾವು ಬರ್ತ್ ಆನಿವರ್ಸರಿ ಆಫ್ ಜ್ಯೋತಿಬಾ ಫುಲೆನ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ? ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, April 11. ಪ್ರತಿ ವರ್ಷ ಏಪ್ರಿಲ್ 11ಕ್ಕೆ ನಾವು ಜ್ಯೋತಿಬಾ ಫುಲೆ ಅವ್ರದ್ದು ಬರ್ತ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗ ಹುಟ್ಟಿದ್ರು? 1827. 1827 ಹುಟ್ಟಿದ್ರು. ವಾಸ್ ಅ ಪೈನರಿಂಗ್ ಸೋಷಿಯಲ್ ರಿಫಾರ್ಮರ್ ಹೂ ಫೌಟ್ ಅಗೇನ್ಸ್ಟ್ ದಿ ಕಾಸ್ಟ್ ಅಪ್ರೇಷನ್, advocated for women's right and initiated a significant educational reforms. ಸತ್ಯಶೋಧಕ ಸಮಾಜ, ವೆರಿ ಇಂಪಾರ್ಟೆಂಟ್. ಸೊ ಹೂ ಇಸ್ ದ ಫೌಂಡರ್ ಆಫ್ ಸತ್ಯಶೋಧಕ ಸಮಾಜ? ಯಾರಪ್ಪಿ? ಜ್ಯೋತಿಬಾ ಫುಲೆ ಈಸ್ ದ ಫೌಂಡರ್ ಆಫ್ ಸತ್ಯಶೋಧಕ ಸಮಾಜ. ಈ ರೀತಿ ಕ್ವಶನ್ ಕೇಳ್ತಾರೆ ನಿಮಗೆ. ಒಂದು ಕ್ವಶನ್ ನಿಮಗೆ ಏನು ಬರುತ್ತಪ್ಪಿ? ಯಾವ ದಿನದಂದು ಬರ್ತ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಿ, ಅದೊಂದು ಕ್ವಶನ್. ಸೆಕೆಂಡ್ ಕ್ವಶನ್, ಸತ್ಯಶೋಧಕ ಸಮಾಜವನ್ನ ಫೌಂಡರ್ ಯಾರು? ಜ್ಯೋತಿಬಾ ಫುಲೆ ಇಸ್ ದಿ ಫೌಂಡರ್ ಆಫ್ ಸತ್ಯಶೋಧಕ ಸಮಾಜ ಇನ್ ಆಫ್ 1873, 1873 ಸೊ ಸತ್ಯಶೋಧಕ ಸಮಾಜ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು ಜ್ಯೋತಿಬಾ ಫುಲೆ ಅವರು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. ಕ್ವಶನ್ ನಂಬರ್ 2, ದಟ್ ಈಸ್ ಆನ್ ವಿಚ್ ಡೇಟ್ ವರ್ಲ್ಡ್ ಚಗಾಸ್ ಡಿಸೀಸ್ ಡೇ 2025 ಸೆಲೆಬ್ರೇಟೆಡ್? ಯಾವ ದಿನದಂದು ವರ್ಲ್ಡ್ ಚಗಾಸ್ ಡೇ 2025 ಸೆಲೆಬ್ರೇಟ್ ಮಾಡ್ತೀವಿ? 13th ಏಪ್ರಿಲ್, 16th ಏಪ್ರಿಲ್, 14th ಏಪ್ರಿಲ್, 15th ಏಪ್ರಿಲ್. ಸೊ 13th, 16th, 14th, 15th ಏಪ್ರಿಲ್. ಸೊ ವರ್ಲ್ಡ್ ಚೆಗಾಸ್ ಡೇ ಅಂತ ಯಾವಾಗ ಸೆಲೆಬ್ರೇಟ್, ಚೆಗಾಸ್ ಡಿಸೀಸ್ ಡೇ ಅಂತ ಯಾವಾಗ ನಾವು ರಿಮೆಂಬರ್ ಮಾಡ್ತೀವಿ? ಸೊ ಆನ್ಸರ್ ಈಸ್ ಆಪ್ಷನ್ ಸಿ, 14th ಏಪ್ರಿಲ್ಗೆ. ಪ್ರತಿ ವರ್ಷ 14 ಏಪ್ರಿಲ್ಗೆ ವರ್ಲ್ಡ್ ಚೆಗಾಸ್ ಡಿಸೀಸ್ ಡೇ ಅಂತ ಪ್ರತಿ ವರ್ಷ ಅಕ್ರಾಸ್ ವರ್ಲ್ಡ್ ಇದನ್ನ ನೆನಪಿಸ್ಕೋತಾರೆ, ಅದರ ಅವೇರ್ನೆಸ್ನ ಮೂಡಿಸ್ತಾರೆ. ಸೊ ಇಟ್ ಈಸ್ ದಿಸ್ ಡಿಸೀಸ್, ಈ ಚೆಗಾಸ್ ಅನ್ನೋ ಡಿಸೀಸು ಪ್ರೋಟೋಜೋವನ್ಸ್ ಪ್ಯಾರಾಸೈಟ್ ಇಂದ ಆಗುತ್ತೆ.
ಇಟ್ ಇಸ್ ಆಂಟಿ ಲೈಕ್ ಬೇರೆ ಇನ್ನೊಂದು ಬಾಡಿಯಿಂದ ಪ್ರೋಟೋಜೋನ್ಸ್ ಪ್ಯಾರಾಸೈಟ್ ಇಂದ ಈ ಒಂದು ಚಗಾಸ್ ಡಿಸೀಸು ಮಾನವನಿಗೆ ಬರುತ್ತೆ. ಸೊ ಥೀಮ್ ಏನಾಗಿತ್ತು ನೋಡಿ 2025ರ ಥೀಮು. ಸೊ ನಿಮಗೆ ಇಂಪಾರ್ಟೆಂಟ್ ಡೇಸ್ ಅಂತ ಬರುತ್ತೆ, ಇಂಪಾರ್ಟೆಂಟ್ ಡೇಸ್. ಅದ್ರ ಜೊತೆಗೆ 2025 ಥೀಮ್ ಏನಾಗಿತ್ತು ನಿಮ್ಗೆ ನೆನ್ಪಿಡ್ಕೋಬೇಕಾಗುತ್ತೆ. ವಾಟ್ ಇಸ್ ದ ಥೀಮ್ ಅಂತ ಕೇಳ್ತಾರೆ. ಸೊ ಥೀಮ್ ಆಫ್ ವರ್ಲ್ಡ್ ಚೆಗಾಸ್ ಡಿಸೀಸ್ ಡೇ 2025 ಏನಾಗಿತ್ತು? ಪ್ರಿವೆಂಟ್, ಕಂಟ್ರೋಲ್, care, everyone's role in Chagas disease. This is the theme of 2025 World Chagas Disease Day. Very important. Question number 3. Recently famous ಭೋಗಾಲಿ ಬಿಹು ಅಥವಾ ನಾವು ಬೋಹಾಗ್ ಬಿಹು ಅಂತ ಕರಿತೀವಿ. ಯಾವ ಸ್ಟೇಟ್ ಒಳಗಡೆ ಈ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆನ್ನೆ ಅಪ್ಪಿ ವಿಶು ಅನ್ನೋ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ರು. ಎಲ್ಲಪ್ಪಿ? ಕೇರಳ ಒಳಗಡೆ ವಿಶು ಅನ್ನೋ ಒಂದು ಇದನ್ನ ಏನಂತಾರೆ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಕೇರಳ ಒಳಗಡೆ, ವಿಶು. ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಬೋಹಾಗ್ ಬಿಹು ಅಥವಾ ಭೋಗಾಲಿ ಬಿಹು ಅಂತ ಕೂಡ ಕರಿತೀವಿ ಅದನ್ನ. ಬೋಹಾಗ್ ಬಿಹು ಫೆಸ್ಟಿವಲ್ ಯಾವ ಸ್ಟೇಟ್ ಒಳಗಡೆ ಸೆಲೆಬ್ರೇಟ್ ಮಾಡ್ತಾರೆ? ಒಡಿಶಾ, ನಾಗಾಲ್ಯಾಂಡ್, ಬಿಹಾರ್, ಅಸ್ಸಾಂ. ಆನ್ಸರ್ ಈಸ್ ಆಪ್ಷನ್ ಡಿ, ಅಸ್ಸಾಂ ಒಳಗಡೆ ಪಿ. ಭೋಗಾಲಿ ಬಿಹು ಅಥವಾ ಬೋಹಾಗ್ ಬಿಹು ಈಸ್ ಆಲ್ಸೋ ಕಾಲ್ಡ್ ಆಸ್ ರೋಂಗಾಲಿ ಬಿಹು ಈಸ್ ಒನ್ ಆಫ್ ದ ಮೋಸ್ಟ್ ವೈಬ್ರೆಂಟ್ ಅಂಡ್ ವೈಡ್ಲಿ ಸೆಲೆಬ್ರೇಟೆಡ್ ಫೆಸ್ಟಿವಲ್ ಇನ್ ಅಸ್ಸಾಂ, ಮಾರ್ಕಿಂಗ್ ದ ಬಿಗಿನಿಂಗ್ ಆಫ್ ಅಸ್ಸಾಮಿ ನ್ಯೂ ಇಯರ್. ಸೊ ಅಸ್ಸಾಮಿ ನ್ಯೂ ಇಯರ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ? ಪ್ರತಿ ವರ್ಷ ಬೋಹಾಗ್ ಬಿಹು ಅಥವಾ ರಂಗೋಲಿ ಬಿಹು ಅಥವಾ ಭೋಗಾಲಿ ಬಿಹು ಅಂತ ಕೂಡ ಕರಿತೀವಿ ನಾವು. ಸೊ ಬೋಹಾಗ್ ಬಿಹು 2025 ಬಿಗಿನ್ಸ್ ಆನ್ April 14 and ends on April 20. ಸೊ ಸುಮಾರು 6 ದಿನಗಳು ಅಥವಾ ಒಂದು ವಾರ, 14, 15, 16, 17, 18, 19, 20. ಸೊ ಸುಮಾರು 7 ದಿನ, 7 ಡೇಸ್ ಸೆಲೆಬ್ರೇಟ್ ಮಾಡ್ತಾರಪ್ಪ ಈ ಒಂದು ನ್ಯೂ ಇಯರ್ನ, ಅಸ್ಸಾಮಿ ನ್ಯೂ ಇಯರ್, ಬೋಹಾಗ್ ಬಿಹು ಅಥವಾ ರಂಗೋಲಿ ಬಿಹುನ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 4. ರೀಸೆಂಟ್ಲಿ ಹೂ ವನ್ ದ ಬರೇನ್ ಗ್ರ್ಯಾಂಡ್ ಪ್ರಿಕ್ಸ್ 2025? ಬರೇನ್ ಗ್ರ್ಯಾಂಡ್ ಪ್ರಿಕ್ಸ್ 2025 ಇದೊಂದು ರೇಸಿಂಗ್ ಗೇಮ್ ಆಗಿರುತ್ತೆ. ಇದನ್ನ ಯಾರು ಗೆದ್ರು ಅಂತ ಕೇಳ್ತಿದ್ದಾರೆ. ಆಸ್ಕರ್ ಪೆಸ್ಟ್ರಿ, ಆಪ್ಷನ್ ಬಿ ಲಾಂಡೋ ನಾರಿಸ್, ಆಪ್ಷನ್ ಸಿ ಜಾರ್ಜ್ ರಸೆಲ್, ಆಪ್ಷನ್ ಡಿ ಮ್ಯಾಕ್ಸ್ ವರ್ಸ್ಟೆಪೆನ್. ಸೊ ಯಾರು ಗೆದ್ರಪ್ಪಿ? ಬರೇನ್ ಗ್ರ್ಯಾಂಡ್ ಪ್ರಿಕ್ಸ್ 2025. ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ಪೋರ್ಟ್ಸ್ ರಿಲೇಟೆಡ್ ಅಂತ ಕ್ವಶನ್. ಆಪ್ಷನ್ ಎ ಆಸ್ಕರ್ ಪೇಸ್ಟ್ರಿ, ಆಪ್ಷನ್ ಎ ಆಸ್ಕರ್ ಪೇಸ್ಟ್ರಿ ಈ ಒಂದು ಬರೇನ್ ಗ್ರ್ಯಾಂಡ್ ಪ್ರಿಕ್ಸ್ 2025ನ ಗೆದ್ರು. ಸೊ ಟಾಪ್ 3 ಯಾರು? ಆಸ್ಕರ್ ಪೇಸ್ಟ್ರಿ, ಸೆಕೆಂಡ್ ಬಂದ್ಬಿಟ್ಟು ಜಾರ್ಜ್ ರಸೆಲ್, ಥರ್ಡ್ ಬಂದ್ಬಿಟ್ಟು ಲಾಂಡೋ ನಾರಿಸ್. ಸೊ ನಿಮಗೆ ಇದೆಲ್ಲ 3 ನೆನ್ಪಿಡ್ಕೊಳ್ಳೋದು ನೆಸೆಸಿಟಿ ಇಲ್ಲ, ಇದು ನೆನ್ಪಿಡ್ಕೋಬೇಕು ನೀವು. ಆಸ್ಕರ್ ಪೇಸ್ಟ್ರಿ ಹಿ ವನ್ ದಿ ಬರೇನ್ ಗ್ರ್ಯಾಂಡ್ ಪ್ರಿಕ್ಸ್ 2025ನ. ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 5 ಅಪ್ಪಿ. Recently, which company became the India's first unicorn of 2025? 2025ರದ ಫಸ್ಟ್ ಇಂಡಿಯಾಸ್ ಫಸ್ಟ್ ಯೂನಿಕಾರ್ನ್ ಕಂಪನಿ ಯಾವುದು ಅಂತ ಕೇಳ್ತಾರೆ ನಿಮಗೆ. ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ದ ಫಸ್ಟ್ ಟಾಪಿಕ್ ಆಫ್ ಯುವರ್ ಜನರಲ್ ಅವೇರ್ನೆಸ್. ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಯಾವ ಕಂಪನಿ ಫಾರ್ ದ ಫಸ್ಟ್ ಟೈಮ್ 2025 ಅಲ್ಲಿ ಲಾಂಚ್ ಆಯಿತು? ಇಂಡಿಯಾಸ್ ಫಸ್ಟ್ ಯೂನಿಕಾರ್ನ್ ಆಫ್ 2025. ಗೇಮ್ಸ್ 24/7, ಆಪ್ಷನ್ ಬಿ ಜಸ್ಟ್ ಪೇ, ಆಪ್ಷನ್ ಸಿ ಬೈಟ್ ಡ್ಯಾನ್ಸ್, ಆಪ್ಷನ್ ಡಿ ಒನ್ ಕಾರ್ಡ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ ಜಸ್ಟ್ ಪೇ. Bangalore based company, Bangalore based payment infrastructure provider JustPay has become India's first unicorn of 2025 after securing 60 million in Series D funding round ಅಂತ ಹೇಳ್ತಾರೆ. ಅದೇನು ಹೇಳ್ತಾರೆ ಇಲ್ಲಿ? ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಇವಾಗ ನೀವು ಹೆಂಗೆ ಫೋನ್ ಪೇಗೆ ಎಲ್ಲ ಹಿಂಗೆ ಯೂಸ್ ಮಾಡ್ತಾರಲ್ಲ, ಅದೇ ರೀತಿ ಜಸ್ಟ್ ಪೇ ಅಂತ ಇದೊಂದು ಕೂಡ ಪೇಮೆಂಟ್ ಟ್ರಾನ್ಸಾಕ್ಷನ್ ಒಂದು ಆ್ಯಪ್ ಆಗಿರುತ್ತೆ, ಒಂದು ಕಂಪನಿ ಆಗಿರುತ್ತೆ. ಸೊ ಇಟ್ ಬಿಕಮ್ 2025 ಫಸ್ಟ್ ಯೂನಿಕಾರ್ನ್ ಆಗಿರುತ್ತೆ, ಇಂಡಿಯಾಸ್ ಫಸ್ಟ್ ಯೂನಿಕಾರ್ನ್ ಆಗಿರುತ್ತೆ. Getting my point. Question number 6. Mount Spur that was recently seen in news is located in which country? ಮೌಂಟ್ ಸ್ಪುರ್ ಅನ್ನೋ ಒಂದು ಪರ್ವತ ಶ್ರೇಣಿ ಇತ್ತಲ್ಲ, ಇದೇನಪ್ಪ ರೀಸೆಂಟ್ ನ್ಯೂಸ್ ಅಲ್ಲಿ ಇತ್ತು. ಇದು ಯಾವ ಕಂಟ್ರಿ ಒಳಗಡೆ ಲೊಕೇಟ್ ಆಗಿದೆ ಅಂತ ಕೇಳ್ತಾರೆ. ಆಪ್ಷನ್ ಎ ಇಂಡೋನೇಷಿಯಾ, ಆಪ್ಷನ್ ಬಿ ವಿಯೆಟ್ನಾಂ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ USA. ಸೊ ಮೌಂಟ್ ಸ್ಪುರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಡೇ ಬಿಕಾಸ್ ರೀಸೆಂಟ್ ನ್ಯೂಸ್ ಅಲ್ಲಿ ತುಂಬಾ ಇತ್ತಿದ್ದು. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ US ಒಳಗಡೆ ಪಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಡಜನ್ಸ್ ಆಫ್ ಸ್ಮಾಲ್ earthquakes have been shaking Mount Spur, raising concern that 11,000 foot volcano Alaska United States may erupt soon. So Alaska United States ಒಳಗಡೆ ಅಲಾಸ್ಕಾ ಅನ್ನೋ ಒಂದು ಪ್ರದೇಶ ಇದೆ. ಈ ಪ್ರದೇಶದಲ್ಲಿ 11,000 ಫೂಟ್ ಅಷ್ಟು ವಾಲ್ಕೆನಿಕ್ ಎರಪ್ಷನ್ ಆಗ್ಬೋದು, ಅಂದ್ರೆ ಜ್ವಾಲಾಮುಖಿ ಆಗ್ಬೋದು. ಯಾಕಪ್ಪಿ? ಬಿಕಾಸ್ ಚಿಕ್ಕ ಅರ್ಥಕ್ವೇಕ್ ಆಗ್ತಿದೆ. ಯಾವಾಗ ಅರ್ಥಕ್ವೇಕ್ ಆಗುತ್ತೋ, ವೆನ್ ದೆರ್ ಇಸ್ ಅನ್ ಅರ್ಥಕ್ವೇಕ್, ಯಾವಾಗ ಅರ್ಥಕ್ವೇಕ್ ಆಗುತ್ತೋ ಅವಾಗ ಭೂಮಿಯ ತಳಹದಿ ಎಲ್ಲ ಶೇಕ್ ಆಗಿರುತ್ತಪ್ಪಿ. ಸೊ ಭೂಮಿ ಒಳಗಡೆ ಲಾವಾರಸ ಇರುತ್ತಲ್ಲ, ಲಾವಾರಸ ಅರ್ಥಕ್ವೇಕ್ ಆದಾಗ ಏನಾಗುತ್ತೆ? ಭೂಮಿ ಬ್ರೇಕ್ ಆಗುತ್ತೆ ಕೆಲವೊಂದು ಕಡೆ. ಅವಾಗ ಏನಾಗುತ್ತೆ? ಈ ಲಾವಾರಸ ಮೇಲ್ಗಡೆ ಬಂದು ಜ್ವಾಲಾಮುಖಿಯಾಗಿ ಹೊರಗಡೆ ಬರಬಹುದು. ಸೊ ನಾವು ಅದಕ್ಕೂ ಎರ್ಥಕ್ವೇಕ್ ಒಳಗಡೆ ಎಸ್ ವೇವ್ಸ್, ಪಿ ವೇವ್ಸ್ ಅಂತ ಕರಿತೀವಿ. ಎಸ್ ವೇವ್ಸ್ ಆರ್ ನಾರ್ಮಲಿ ಅಷ್ಟು ಡೇಂಜರ್ ಇರೋದಿಲ್ಲ, ಬಟ್ ಪಿ ವೇವ್ಸ್ ಆರ್ ಮೋರ್ ಡೇಂಜರಸ್.
ಮೋರ್ ಡೇಂಜರಸ್. ಸೊ ಇಲ್ಲಿ ಪಿ ವೇವ್ಸ್ ಆಗ್ತಾ ಇರುವಂಥ ಚಾನ್ಸ್ ಇದೆ. ಅದಕ್ಕೋಸ್ಕರ ಅಲಾಸ್ಕಾ ಒಳಗಡೆ 11,000 ಫೂಟ್ ಅಂತ ಒಂದು ಫೂಟ್ ಇರುವಂತಹ ಒಂದು ವೋಲ್ಕೆನಿಕ್ ಎರಪ್ಷನ್, ಒಂದು ಜ್ವಾಲಾಮುಖಿ ಆಗಬಹುದು ಅಂತ ಅಂದಾಜು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸ್ ಒಳಗಡೆ ಇದೆ. ಸ್ಮಾಲ್ ಅರ್ತ್ ಕ್ವೇಕ್ಸ್ ಆಗ್ತಿದೆ US ಒಳಗಡೆ. ಸೊ ಎಲ್ಲಪ್ಪಿ ಅದು ಮೌಂಟ್ ಸ್ಪುರ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಪ್ಪಿ, ನೆನ್ಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ದಟ್ ಈಸ್ ಕ್ವಶನ್ ನಂಬರ್ 7. ದ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪೆಟ್ರೋಲಿಯಂ, industrial production in India is published by which organization? The index of industrial production, IIP, index of industrial production in India published in which organization? ಯಾವ ಆರ್ಗನೈಸೇಷನ್ ಈ ಒಂದು IIP ಅನ್ನೋ ಒಂದು ಇಂಡೆಕ್ಸ್ನ ಪಬ್ಲಿಷ್ ಮಾಡ್ತಾರೆ? ಆಪ್ಷನ್ ಎ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ಕರಿತೀವಿ. ಆಪ್ಷನ್ ಬಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್, CSO ಅಂತ ಕರಿತೀವಿ. ಆಪ್ಷನ್ ಸಿ ನೀತಿ ಆಯೋಗ್, ರೈಟ್. ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸೊ ಸೆಬಿ, CSO, ನೀತಿ ಆಯೋಗ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಯಾರು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಯಾರು ಏನು ಮಾಡ್ತಾರೆ, ಒಂದು ರಿಪೋರ್ಟ್ನ ಅಥವಾ ಒಂದು ಇಂಡೆಕ್ಸ್ನ ಪಬ್ಲಿಷ್ ಮಾಡ್ತಾರೆ ಅಂತ ಕೇಳ್ತಾರೆ. ಆನ್ಸರ್ ಈಸ್ ಆಪ್ಷನ್ ಬಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್, CSO ಅಂತ ಕರಿತೀವಿ. The Central Statistics Organization, CSO, is responsible for compilation and publication of Index of Industrial Production since 1950. Andre Central Statistics Office under the Ministry of Statistics Program and Implementation. So Ministry of Statistics and Program Implementation under ogade ee Central Statistics Office barutte ಅಥವಾ ಆರ್ಗನೈಸೇಷನ್ ಬರುತ್ತೆ. ಇದರ ಕೆಲಸ ಏನಪ್ಪ ಅಂದರೆ ಪ್ರತಿ ವರ್ಷ ವಾಟ್ ಈಸ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹ್ಯಾಪನಿಂಗ್ ಇನ್ ಇಂಡಿಯಾ ಅಂದರೆ ಸೆಕ್ಟರ್ ವೈಸ್. ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಸೆಕ್ಟರ್ ಆಗಿರಲಿ, ಸರ್ವಿಸ್ ಸೆಕ್ಟರ್ ಆಗಲಿ, ವಾಟ್ ಈಸ್ ದ ರೇಟ್ ಆಫ್ ಪ್ರೊಡಕ್ಷನ್. ಈಗ ಫಾರ್ ಎಕ್ಸಾಂಪಲ್ ವೆನ್ ಇಟ್ ಕಮ್ಸ್ ಟು ಇವಾಗ ಯಾವುದೋ ಒಂದು ಫಿನಿಶ್ಡ್ ಪ್ರಾಡಕ್ಟ್ ತೊಗೊಳ್ರಿ. ಎಕ್ಸಾಂಪಲ್ ನಿಮಗೊಂದು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರಲಿ. ಸೊ ಅಂದರೆ ರಬ್ಬರ್, ವಾಟ್ ಈಸ್ ದ ರಬ್ಬರ್ ಪ್ರೊಡಕ್ಷನ್ ರೇಟ್ ಇನ್ ಇಂಡಿಯಾ, ಎಷ್ಟು ಪ್ರೊಡಕ್ಷನ್ ಆಗ್ತಿದೆ. ಸೊ ಈ ರೀತಿ ಪ್ರೊಡಕ್ಷನ್ ರೇಟ್ನ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ರೇಟ್ನ ಇದು ಕ್ಯಾಲ್ಕುಲೇಟ್ ಮಾಡಿ ರಿಲೀಸ್ ಮಾಡ್ತಾ ಇರುತ್ತೆ. ಯಾವುದಪ್ಪಿ? ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆರ್ಗನೈಸೇಷನ್ ಅಥವಾ ಆಫೀಸ್ ಅಂತ ಕರಿತೀವಿ ನಾವು. ಇವರಿಂದ ರಿಲೀಸ್ ಮಾಡ್ತಾರೆ. ದ ಕರೆಂಟ್ ಬೇಸ್ ಇಯರ್ ಇಸ್ 2011-12 ಟು ರಿಫ್ಲೆಕ್ಟ್ ದ ಮಾಡರ್ನ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು, ಬಟ್ ಆಸ್ ಆಫ್ ನೌ ಯು ಹ್ಯಾವ್ ಟು ರಿಮೆಂಬರ್. ಸೊ ಯಾರು ಇದು ಒಂದು IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾರು ರಿಲೀಸ್ ಮಾಡ್ತಾರೆ ಪ್ರತಿ ವರ್ಷ? ದಟ್ ಈಸ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಥವಾ ಆರ್ಗನೈಸೇಷನ್. ಕ್ವಶನ್ ನಂಬರ್ 8. ವಿಚ್ ಕಂಟ್ರಿ ಬಿಕಮ್ ದ 4th ನೇಷನ್ ಟು ಟೆಸ್ಟ್ ಲೇಸರ್ ಡೈರೆಕ್ಟೆಡ್ ವೆಪನ್ ಸಿಸ್ಟಮ್? ಯಾವ ಕಂಟ್ರಿ ಪ್ರಪಂಚದಲ್ಲಿ 4ನೇ ಕಂಟ್ರಿ ಆಯಿತು ಲೇಸರ್ ಡಿಟೆಕ್ಟೆಡ್ ವೆಪನ್ ಸಿಸ್ಟಮ್, ರೈಟ್? ಲೇಸರ್ ಡಿಟೆಕ್ಟೆಡ್ ವೆಪನ್ ಸಿಸ್ಟಮ್ ಅಂದರೆ ಲೇಸರ್ ಬೇಸ್ಡ್ ಆಗಿ ವೆಪನ್ಸ್ನ ಲೈಕ್ ವೆಪನ್ಸ್ ಉಪಯೋಗ ಮಾಡಿಕೊಂಡು ಗುಂಡನ್ನು ಹಾರಿಸೋದು, ಲೇಸರ್ ಬೇಸ್ಡು. ಸೊ ಯಾವ ಒಂದು ಕಂಟ್ರಿ 4th ಕಂಟ್ರಿ ಆಯಿತು? ಭೂತಾನ್, ಬ್ರೆಜಿಲ್, ಇಂಡಿಯಾ, ನೇಪಾಲ್. ದ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಡಿಯಾ ಬಿಕಮ್ ದ 4th ನೇಷನ್ ಇನ್ ದ ವರ್ಲ್ಡ್ ಟು ಸಕ್ಸಸ್ಫುಲಿ ಟೆಸ್ಟ್ ಹೈ ಎನರ್ಜಿ ಲೇಸರ್ detected weapon system that can engage and destroy the airborne targets. Airborne, for example, ಯಾವುದೋ ಒಂದು you can see like this, ಒಂದು ಲೇಸರ್ ಬೇಸ್ಡ್ ಡಿಟೆಕ್ಟ್ ಆಗುವಂಥ ಒಂದು ಮಷಿನ್ ಹಾಕಿರ್ತಾರೆ. ಯಾವುದೋ ಒಂದು ಡ್ರೋನ್ ಬಂತ ತಿಳ್ಕೊಡ್ರಿ, ಆಂಟಿ ಡ್ರೋನ್ ಒಂದು ಕಡೆಯಿಂದ ಇರುತ್ತೆ, ಇನ್ನೊಂದು ಕಡೆ ಲೇಸರ್ ಬೇಸ್ಡ್ ಈ ಒಂದು ಮಷಿನ್ ಇರೋದ್ರಿಂದ ಏನಾಗುತ್ತೆ, ಸೊ ಯಾವುದೋ ಒಂದು ಫಾರಿನ್ ಬಾಡಿ, ಯಾವುದೋ ಒಂದು ಆಂಟಿಬಾಡಿ ಬಂತಂದರೆ ಆಟೋಮೆಟಿಕ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ಮಾಡುತ್ತೆ ಒಂದು ಫಾರಿನ್ ಬಾಡಿ ಅಥವಾ ಆಂಟಿಬಾಡಿನ. ಆ ರೀತಿ ಇಂಡಿಯಾ ಬಿಕಮ್ ದ 4th ಕಂಟ್ರಿ. ಫಸ್ಟ್ ಕಂಟ್ರಿ ರಷ್ಯಾ, ಸೆಕೆಂಡ್ ಚೈನಾ ಆ್ಯಂಡ್ ಥರ್ಡ್ ಯುನೈಟೆಡ್ ಸ್ಟೇಟ್ಸ್ ಸಕ್ಸಸ್ಫುಲಿ ಡೆಮಾನ್ಸ್ಟ್ರೇಟ್ ದಿಸ್ ಕೆಪಾಬಿಲಿಟೀಸ್. ರಷ್ಯಾ, ಚೈನಾ ಆ್ಯಂಡ್ USA ಆಲ್ರೆಡಿ ಮಾಡಿದೆ. ಇವಾಗ ಇಂಡಿಯಾ ಬಿಕಮ್ ದ 4th ಕಂಟ್ರಿ. ಸೊ ಡಿಫೆನ್ಸ್ ಒಳಗಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಇಂಡಿಯಾ. ತುಂಬ ಜನ ಹೇಳ್ತಾರೆ ಇಟ್ ಈಸ್ ಅ ಗುಡ್ ಸೈನ್ ಆಲ್ಸೋ ಆ್ಯಂಡ್ ಇಟ್ ಈಸ್ ಅ ಬ್ಯಾಡ್ ಸೈನ್ ಆಲ್ಸೋ. ಬಟ್ ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ ಅಂತ ಬಂದಾಗ ತುಂಬ ಜನ ಆರ್ಗ್ಯುಮೆಂಟ್ಸ್ ಬೇಕಾಗಿ ಹೇಳ್ತಾರೆ, ಯಾಕೆ ದುಡ್ಡನ್ನ ಖರ್ಚು ಮಾಡ್ತಾರೆ ಇಂಡಿಯಾ ಸುಮ್ಮನೆ ಡಿಫೆನ್ಸ್ಗೆ? ಬಜೆಟ್ ಅಂತ ನೋಡಿದ್ರೆ ಬಜೆಟ್ ಅತಿ ಹೆಚ್ಚು ಖರ್ಚು ಮಾಡೋದು ಸುಮಾರು 40,000 ಕೋಟಿನ ಕೊಡೋದೇ ಡಿಫೆನ್ಸ್ ಕೊಡ್ತಾರೆ. ತುಂಬ ಜನ ಕ್ರಿಟಿಸೈಸ್ ಮಾಡ್ತಾರೆ, ಯಾಕೆ ಇಷ್ಟು ದುಡ್ಡು ಕೊಡಬೇಕು, ಯಾಕೆ ದುಡ್ಡು ವೇಸ್ಟ್ ಮಾಡ್ತಾರೆ, ಜನರ ಟ್ಯಾಕ್ಸ್ ಮನಿನ ಯಾಕೆ ವೇಸ್ಟ್ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಿರ್ತಾರೆ. ಬಟ್ ಇಟ್ ಈಸ್ ನೆಸೆಸರಿ ಆಲ್ಸೋ. ಬಟ್ ಯಾಕಂದರೆ ಇಂಡಿಯಾದ ಸ್ಟ್ರಾಟಜಿಕ್ ಲೊಕೇಶನ್ ನೋಡಿದ್ರೆ ಯು ಕ್ಯಾನ್ ಸಿ ಇಂಡಿಯಾ ಸ್ಟ್ರಾಟಜಿಕ್ ಲೊಕೇಶನ್ ನೋಡ್ಬೋದು. ನಾನು ರಫ್ಲಿ ಡ್ರಾ ಮಾಡಿದೆ. ಸೊ ಇಂಡಿಯಾ ಸ್ಟ್ರಾಟಜಿಕ್ ಲೊಕೇಶನ್ ನೋಡ್ಬೋದು. ಒಂದು ಕಡೆಯಿಂದ ಪಾಕಿಸ್ತಾನ ಇದೆ, ಮೇಲ್ಗಡೆಯಿಂದ ಅಫ್ಘಾನಿಸ್ತಾನ ಇದೆ, ಈ ಕಡೆಯಿಂದ ಚೈನಾ ಇದೆ, ಇಲ್ಲಿ ಕೆಳಗಡೆ ಮಯನ್ಮಾರ್ ಇದೆ, ಅದ್ರ ಕೆಳಗಡೆ ಶ್ರೀಲಂಕಾ ಇದೆ, ಇಲ್ಲಿ ಬಾಂಗ್ಲಾದೇಶ್ ಇದೆ. ಚೈನಾ ಜೊತೆಗೆ ಅಷ್ಟು ಗುಡ್ ರಿಲೇಷನ್ ಇಲ್ಲ, ಪಾಕಿಸ್ತಾನ ಜೊತೆಗೆ ಆಬ್ವಿಯಸ್ಲಿ ಇಲ್ಲ, ಅಫ್ಘಾನಿಸ್ತಾನ ಜೊತೆಗೆ ತಾಲಿಬಾನ್ ಬಂದಿಂದ ಸ್ವಲ್ಪ ತಿಕ್ಕಾಟ ಕ್ಲಾಶ್ ನಡೀತಿದೆ, ಬಟ್ ಪೀಸ್ ಆಗಿದೆ ಒಂದು ಸ್ವಲ್ಪ. ಮಯನ್ಮಾರಲ್ಲಿ ಅಷ್ಟಿಲ್ಲ, ಶ್ರೀಲಂಕಾದಲ್ಲಿ ಅವಾಗ ಆಗ್ತಿದೆ, ಬಾಂಗ್ಲಾದೇಶಲ್ಲಿ ಸರಿ ಇಲ್ಲ, ಮಾಲ್ಡೀವ್ಸ್ ಜೊತೆಗೆ ಹೊಡೆದಾಡ್ತಿರ್ತಾರೆ ಅವಾಗ. ಸೊ ಇಟ್ ಮೀನ್ಸ್ ಸ್ಟ್ರಾಟಜಿಕ್ ಲೊಕೇಶನ್ ನೋಡಿದಾಗ, ಇಂಡಿಯಾದ ಲೊಕೇಶನ್ ನೋಡಿದಾಗ ಎಲ್ಲ ಕಡೆಯಿಂದ ವೈರಿಗಳಿರ್ತಾರೆ. ಸೊ ಯಾವಾಗ ಬೇಕಾದ್ರೂ ಅವ್ರು ನಮ್ಮ ಮೇಲೆ ದಾಳಿ ಮಾಡ್ಬೋದು. ಅದಕ್ಕೋಸ್ಕರ ಟು ಬಿ ಸೆಕ್ಯೂರ್ಡ್ ಸೈಡಲ್ಲಿ ಇರಬೇಕು ಅಂದರೆ ನಾವು ಡಿಫೆನ್ಸಲ್ಲಿ ಸ್ಟ್ರಾಂಗ್ ಆಗಿರಬೇಕು.
ಯಾವ ಟೈಮಲ್ಲಿ ಏನಾಗುತ್ತೋ ಹೇಳಕ್ ಬರಲ್ಲ. ಸೊ ನಾವು ಡಿಫೆನ್ಸಲ್ಲಿ ಸ್ಟ್ರಾಂಗ್ ಇದ್ರೆ ಕೂಡ ಅದಕ್ಕೋಸ್ಕರ ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಚೈನಾ, ಜಪಾನ್, ಫ್ರಾನ್ಸ್, ಇಟಲಿ, ಸೊ ಇದೆಲ್ಲ ಯಾಕೆ ಅಷ್ಟು ಡಿಫೆನ್ಸಲ್ಲಿ ಯಾಕೆ ಸ್ಟ್ರಾಂಗ್ ಇದ್ದಾರೆ? ಬಿಕಾಸ್ ದೇ ಇನ್ವೆಸ್ಟೆಡ್. ಈಗ ರಫೇಲ್ಗಳನ್ನ ತರಿಸ್ಕೊಂಡ್ರು ಅಷ್ಟಲ್ಲ, ಅಷ್ಟೇ ರಫೇಲ್ಗಳನ್ನ ತರಿಸ್ಕೋಬೇಕು, ಅಷ್ಟೇ ಖರ್ಚು ಮಾಡೋಕಾಯ್ತು. ಇಟ್ ಈಸ್ ನೆಸಸರಿ ಆಲ್ಸೋ ಬಿಕಾಸ್ ಇಂಡಿಯಾ ಸ್ಟ್ರಾಟಜಿಕ್ ಲೊಕೇಶನ್ ಹಂಗಿದೆ. ಯಾವ ಟೈಮಲ್ಲಿ ಏನಾದರೂ ಹೇಳಕ್ ಬರಲ್ಲ. ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿನ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಅದೇ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರೋದು. ದಟ್ ಈಸ್ ಫೋರ್ತ್ ನೇಷನ್, ಇಂಡಿಯಾ ಬಿಕಮ್ ಫೋರ್ತ್ ನೇಷನ್ ಟು ಟೆಸ್ಟ್ ಲೇಸರ್ ಡಿಟೆಕ್ಟೆಡ್ ವೆಪನ್ ಸಿಸ್ಟಮ್ನ ಟೆಸ್ಟ್ ಮಾಡಿದ್ರು ಆ್ಯಂಡ್ ಇಂಡಿಯಾ ಬಿಕಮ್ ಸಕ್ಸಸ್ಫುಲ್ ಇನ್ ದ್ಯಾಟ್. ಸೊ ಫೋರ್ತ್ ಕಂಟ್ರಿ ಆಯಿತು ಆಫ್ಟರ್ ರಷ್ಯಾ, ಚೈನಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. 9ನೇ ಕ್ವಶನ್ ಅಪಿ, ಸಿಯಾಚಿನ್ ಡೇ ಅಬ್ಸರ್ವ್ಡ್ ಆನ್ಯುವಲಿ ಆನ್ April 13th. ಇಟ್ ಕಮ್ಮೆಮೊರೇಟ್ಸ್ ದ ಲಾಂಚ್ ಆಫ್ ವಿಚ್ ಆಪರೇಷನ್ ಇನ್ 1984. ಪ್ರತಿ ವರ್ಷ ಸಿಯಾಚಿನ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಅಬ್ಸರ್ವ್ ಮಾಡ್ತೀವಿ ಪ್ರತಿ ವರ್ಷ April 14th. ಇದನ್ನ ಯಾಕೋಸ್ಕರ ನಾವು ಅಬ್ಸರ್ವ್ ಮಾಡ್ತೀವಿ? ಸಿಯಾಚಿನ್ ಡೇ ಅಂತ ಯಾಕೆ ಕರಿತೀವಿ? ಯಾಕೆ 1984 ಯಾವ ಆಪರೇಷನ್ ಲಾಂಚ್ ಆಯಿತು? ಅದಕ್ಕೋಸ್ಕರ ಇದನ್ನ ಸಿಯಾಚಿನ್ ಡೇ ಅಂತ ಕರಿತೀವಿ. ಯಾವ ಆಪರೇಷನ್ ಅದು? ಆಪರೇಷನ್ ಶಕ್ತಿ, ಆಪರೇಷನ್ ಬ್ರಹ್ಮ, ಆಪರೇಷನ್ ಮೇಘದೂತ್, ಆಪ್ಷನ್ ಡಿ ಆಪರೇಷನ್ ಕಾವೇರಿ. ಆಪರೇಷನ್ ಶಕ್ತಿ, ಆಪರೇಷನ್ ಬ್ರಹ್ಮ, ಆಪರೇಷನ್ ಮೇಘದೂತ್, ಆಪ್ಷನ್ ಡಿ ಆಪರೇಷನ್ ಕಾವೇರಿ. ಸೊ ಯಾವ ಒಂದು ಆಪರೇಷನ್ ಲಾಂಚ್ ಮಾಡಿದ್ರು 1984 ಒಳಗಡೆ. ಸೊ ಅದಕ್ಕೋಸ್ಕರ April 13th ಸಿಯಾಚಿನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆನ್ಸರ್ ಈಸ್ ಆಪ್ಷನ್ ಸಿ, ಆಪರೇಷನ್ ಮೇಘದೂತ್. ಆಪರೇಷನ್ ಮೇಘದೂತ್ ಎವ್ರಿ ಇಯರ್ ಆನ್ April 13th. On April 13th, Siachen Day is observed to honor the indomitable courage and unwavering resolve of Indian soldier deployed in the Siachen Glacier, the world's highest and the most inhospitable battlefield. This day commemorates the launch of Operation Meghadut in 1984, when the Indian Army successfully secured the glacier to prevent Pakistan attempt to capture key strategic location. 1984 ಪಾಕಿಸ್ತಾನ್ ಇಂಡಿಯಾದ ಕೆಲವೊಂದು ಪಾರ್ಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಸಿಯಾಚಿನ್ ಗ್ಲೇಷಿಯರ್, ಸಿಯಾಚಿನ್ ಗಡಿ ಒಳಗಡೆ. ಅವಾಗ ಇಂಡಿಯನ್ ಸೋಲ್ಜರ್ಸ್ನ ತಡಿತಾರೆ. ಆ ಆಪರೇಷನ್ ಹೆಸರೇನಪ್ಪಿ? ಆಪರೇಷನ್ ಮೇಘದೂತ್. ದಟ್ ಈಸ್ ಗೋನ್ ಟು ಹ್ಯಾಪನ್ ಇನ್ 1984 April 13th. ಅದಕ್ಕೋಸ್ಕರ April 13th ಪ್ರತಿ ವರ್ಷ ಆಪರೇಷನ್ ಮೇಘದೂತ್ ಲಾಂಚ್ ಆಗಿರೋದ್ರಿಂದ ಸಿಯಾಚಿನ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇರೋ ಪಾಯಿಂಟ್. ಸೊ ನಿಮಗೆ ಇದರೊಳಗಡೆ ಇನ್ನೊಂದು ನಾನು ಹೇಳ್ಬಿಡ್ತೀನಿ. ದಟ್ ಈಸ್ ಯು ನೀಡ್ ಟು ನೋಟ್ ದ ಆರ್ಮಿ ಅವಾರ್ಡ್ಸ್. ಕೆಲವೊಂದು ಅವಾರ್ಡ್ಸ್ಗಳಿರ್ತವೆ. ದಟ್ ಈಸ್ ಪೀಸ್ ಟೈಮ್ ಅವಾರ್ಡ್, ದಟ್ ಈಸ್ ವಾರ್ ಟೈಮ್ ಅವಾರ್ಡ್ಸ್. ಅದನ್ನ ಎಲ್ಲ ಸೇರಿಬಿಟ್ಟು ನಾವು ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತ ಕರಿತೀವಿ. ಯು ನೀಡ್ ಟು ನೋ ವಾಟ್ ಆರ್ ದ ಗ್ಯಾಲೆಂಟ್ರಿ ಅವಾರ್ಡ್ಸ್. ಗ್ಯಾಲೆಂಟ್ರಿ ಅವಾರ್ಡ್ಸ್ ಗೊತ್ತಿರ್ಬೇಕು ನಿಮಗೆ. ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ, ಪರಮವೀರ ಚಕ್ರ, ವೀರ ಚಕ್ರ, ರೈಟ್. ಸೊ ಗ್ಯಾಲೆಂಟ್ರಿ ಅವಾರ್ಡ್ಸ್ ಗೊತ್ತಿರಬೇಕು. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಗ್ಯಾಲೆಂಟ್ರಿ ಅವಾರ್ಡ್ನ ಕೊಡ್ತಾರೆ. ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಂದ್ರೆ ಏನು? ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಂದ್ರೆ ಏನು? ರೀಸೆಂಟಾಗಿ 2024 ಯಾರ್ಯಾರ ಗ್ಯಾಲೆಂಟ್ರಿ ಅವಾರ್ಡ್ನ ಕೊಟ್ಟರು, ಎಷ್ಟು ಗ್ಯಾಲೆಂಟ್ರಿ ಅವಾರ್ಡ್ಸ್ನ ಕೊಟ್ಟರು, ಅಟ್ಲೀಸ್ಟ್ ಸರ್ಫೇಸ್ ಲೆವೆಲಲ್ಲಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಒಂದು ಕ್ವೆಶನ್ಗೆ ಆನ್ಸರು ಆಪರೇಷನ್ ಮೇಘದೂತ್. April 13th ಸಿಯಾಚಿನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಟ್ ಹ್ಯಾಪೆಂಡ್ ಇನ್ 1984. ಸೊ ಕ್ವೆಶನ್ ನಂಬರ್ 10, ದಟ್ ಈಸ್ ಹೂ ಹ್ಯಾಸ್ ಬೀನ್ ರೀಎಲೆಕ್ಟೆಡ್ ಆಸ್ ದ ಚೇರ್ಮನ್ ಆಫ್ ICC ಮೆನ್ಸ್ ಕ್ರಿಕೆಟ್ ಕಮಿಟಿ. ICC ಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ICC ಮೆನ್ಸ್ ಕ್ರಿಕೆಟ್ ಕಮಿಟಿಗೆ ಯಾರನ್ನ ಹೊಸದಾಗಿ ಅಥವಾ ರೀಎಲೆಕ್ಟ್ ಮಾಡಿದ್ರು? ಯಾರನ್ನ? ಆಪ್ಷನ್ ಎ VVS ಲಕ್ಷ್ಮಣ್, ಆಪ್ಷನ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ಸಿ ಅನಿಲ್ ಕುಂಬ್ಳೆ, ಆಪ್ಷನ್ ಡಿ ಸೌರವ್ ಗಂಗೂಲಿ. ಸೊ ನಿಮಗೆ ಆಲ್ರೆಡಿ ಇಮೇಜ್ ನೋಡಿ ಗೊತ್ತಾಗ್ಬಿಡುತ್ತೆ. ದ ಆನ್ಸರ್ ಇಸ್ ಆಪ್ಷನ್ ಡಿ ಸೌರವ್ ಗಂಗೂಲಿ. ಸೌರವ್ ಗಂಗೂಲಿನ ICC ಮೆನ್ಸ್ ಕ್ರಿಕೆಟ್ ಕಮಿಟಿಗೆ, ICC ಮೆನ್ಸ್ ಕ್ರಿಕೆಟ್ಗೆ, ಇವಾಗ ಇಂಡಿಯಾದಲ್ಲಿ BCCI ಯಾವ ರೀತಿ ಇದೆ, ಇದು ಇಂಡಿಯಾಗೆ, ಇಡೀ ವರ್ಲ್ಡ್ಗೆ ಅಂದರೆ ICC ಕ್ಯಾಲೆಂಡರ್ಗಳನ್ನ ರೆಡಿ ಮಾಡೋದು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ದೇಶಗಳ ನಡುವೆ ಕ್ರಿಕೆಟ್ನ ಏರ್ಪಡಿಸೋದು. ಸೊ ಇದನ್ನೆಲ್ಲ ಡಿಸೈಡ್ ಮಾಡುತ್ತೆ ICC, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಸೊ ಇದರದ್ದು ಮೆನ್ಸ್ ಕ್ರಿಕೆಟ್ ಕಮಿಟಿದ ಚೇರ್ಮನ್ ಯಾರಾದ್ರಪ್ಪ ಅಂದರೆ ಸೌರವ್ ಗಂಗೂಲಿ ಆಗಿ ನೇಮಕ ಆದರು, ರೀಎಲೆಕ್ಟ್ ಆದರು. ಸೌರವ್ ಗಂಗೂಲಿ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಆಸ್ ಚೇರ್ಪರ್ಸನ್ ಆಫ್ ICC ಮೆನ್ಸ್ ಕ್ರಿಕೆಟ್ ಕಮಿಟಿ. VVS ಲಕ್ಷ್ಮಣ್ ಹ್ಯಾಸ್ ಆಲ್ಸೋ ಬಿನ್ ರೀಸೆಲೆಕ್ಟೆಡ್ ಆಸ್ ದ ಮೆಂಬರ್ ಆಫ್ ದ ಕಮಿಟಿ. VVS ಲಕ್ಷ್ಮಣ್ನ ಮೆಂಬರ್ ಎಲೆಕ್ಟ್ ಮಾಡಿದ್ರು ಆ್ಯಂಡ್ ಸೌರವ್ ಗಂಗೂಲಿನ ರೀಎಲೆಕ್ಟ್ ಮಾಡಿದ್ರು. ಇಬ್ಬರನ್ನು ಕೂಡ ಸೌರವ್ ಗಂಗೂಲಿ ಮುಂಚೆ ICC ಚೇರ್ಮನ್ ಆಗಿದ್ರು, ಮತ್ತೆ ರೀಎಲೆಕ್ಟ್ ಮಾಡಿದ್ರು. VVS ಲಕ್ಷ್ಮಣ ಕೂಡ ರೀಸೆಲೆಕ್ಟ್ ಮಾಡಿದ್ರು ಮೆಂಬರ್ ಆಗಿ. ಸೌರವ್ ಗಂಗೂಲಿ ಫಸ್ಟ್ ಟುಕ್ ಆನ್ ದ ರೋಲ್ ಇನ್ 2021, 2021 ತೊಗೊಂಡಿದ್ರು. ಹಿ ವಾಸ್ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ರಮ್ 2000 to 2005. ನಿಮಗೆಲ್ಲ ಆಲ್ರೆಡಿ ಗೊತ್ತು. ಗಂಗೂಲಿ ರಿಪ್ಲೇಸ್ ಅನಿಲ್ ಕುಂಬ್ಳೆ ಆಸ್ ಅ ಚೇರ್ಪರ್ಸನ್. ರೈಟ್, ಗಂಗೂಲಿ ರಿಪ್ಲೇಸಸ್ ಅನಿಲ್ ಕುಂಬ್ಳೆ ಆಸ್ ಅ ಚೇರ್ಪರ್ಸನ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ 15th April 2025. ವೆರಿ ಇಂಪಾರ್ಟೆಂಟ್ ಅಪ್ಪಿ. ನಿಮಗೆಲ್ಲ ಆಲ್ರೆಡಿ ನೋಡಿದ್ರೆ ತುಂಬ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ವು. ಎಕ್ಸಾಮಲ್ಲಿ ಕೇಳುವಂತಹ ಕ್ವೆಶನ್ಸ್ ನಾನು ತೊಗೊಂಬಂದಿರ್ತೀನಿ ಪ್ರತಿದಿನ. ಬಿಕಾಸ್ ಅನ್ವಾಂಟೆಡ್ ಆಗಿ ಯು ಶುಡ್ ನಾಟ್ ಸ್ಟಡಿ ಎನಿಥಿಂಗ್. ಬಿಕಾಸ್ ನೀವು
ಯಾ ನಿಮ್ಗೆ ನಾಲೆಜ್ ಅನ್ನೋದು ಇರಬೇಕು, ಬಟ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಯು ನೀಡ್ ಟು ಲರ್ನ್ ವಾಟ್ ಈಸ್ ರಿಕ್ವೈರ್ಡ್ ಇಲ್ಲದೆ ಇರೋದನ್ನ ಕಲ್ತ್ರೆ ವೇಸ್ಟ್ ಆಗಿಬಿಡುತ್ತೆ, ಬಿಕಾಸ್ ಎಕ್ಸಾಮಲ್ಲಿ ಅದನ್ನು ಕೇಳಲ್ಲ. ಸೊ ಅದಕ್ಕೋಸ್ಕರ ಬಿಕಾಸ್ ಈ ಜಿ ಕೆ ಒಳಗಡೆ ಸ್ಪೆಷಲಿ ಯು ಆರ್ ನಾಟ್ ಗೋಯಿಂಗ್ ಟು ಪರ್ಸಿ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಬರೆಯಲ್ಲ. ಏನು ಮಾಡ್ತಾರೆ ನೆಕ್ಸ್ಟ್ MBA MCA ಮಾಡ್ತಾರೆ, ಅಲ್ಲಿ ನಿಮಗೆ ಜಿ ಕೆ ಸಬ್ಜೆಕ್ಟ್ ಏನಿರಲ್ಲ. ಬಟ್ PGCET ಚೆನ್ನಾಗಿ ಸ್ಕೋರ್ ಮಾಡೋಕೆ ಯು ನೀಡ್ ಟು ಲರ್ನ್ ದ ಜಿ ಕೆ ಸಬ್ಜೆಕ್ಟ್. ಅದಕ್ಕೋಸ್ಕರ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಜಿ ಕೆ ಕರೆಂಟ್ ಅಫೇರ್ಸ್ ವೀಡಿಯೋಸ್ನ ನಾವು ಡೆಮೋ ಕ್ಲಾಸಸ್ನ ಮಾಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ. ಐ ಹೋಪ್ ದಿಸ್ ವೀಡಿಯೋಸ್ ಆರ್ ಹೆಲ್ಪ್ಫುಲ್ ಫಾರ್ ನಿಮಗೆ ಹೆಲ್ಪ್ ಆಗ್ತಿದೆ ಅನ್ಕೋತೀನಿ. ಸೊ ಯಾರು ವೀಡಿಯೋ ನೋಡ್ತಾ ಇರೋ ಪ್ಲೀಸ್ ಲೈಕ್ ಮಾಡ್ಕೊಡ್ರಿ, ಕ್ಲಾಸ್ನ ಶೇರ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಚಾನಲ್ ಏನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಶನ್. ಕೆಲವೊಂದು ಸಬ್ಜೆಕ್ಟ್ ಮ್ಯಾಟ್ರ್ಗಳು ಪ್ರತಿಯೊಂದು ನಮಗೆ ಸಿಗ್ತಾ ಇರ್ತೀವಿ ಒಂದು ಚಾನಲ್ ಒಳಗಡೆ. ಡೆಫಿನೆಟ್ಲಿ ವಿ ವಿಲ್ ಹೆಲ್ಪ್ ಯು ಔಟ್ ಇನ್ PGCET, ಕ್ರ್ಯಾಕಿಂಗ್ PGCET 2025. ಯಾರು ವಾರಿಯರ್ಸ್ 5.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿಲ್ಲಪ್ಪ, ಆದಷ್ಟು ಬೇಗ ಜಾಯ್ನ್ ಆಗಿರಿ. ವಾರಿಯರ್ಸ್ 5.0 ಬ್ಯಾಚ್ ಕೋರ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಬ್ಯಾಚ್ ಕೋರ್ಸ್. ಈ ಬ್ಯಾಚ್ ಕೋರ್ಸ್ ಪ್ರತಿದಿನ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್, ಟಾಪ್ ನಾಚ್ ಸ್ಟಡಿ ಮೆಟೀರಿಯಲ್ಸ್ ಯು ವಿಲ್ ಬಿ ಗೆಟಿಂಗ್. ಟಾಪ್ ನಾಚ್ ಸ್ಟಡಿ ಮೆಟೀರಿಯಲ್ ನಿಮಗೆ ಸಿಗುತ್ತೆ. ಆ್ಯಂಡ್ ಒಂದ್ಸರಿ ಬ್ಯಾಚಿಗೆ ಜಾಯ್ನ್ ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಬ್ಯಾಚ್ ಅಂಟಿಲ್ ಎಕ್ಸಾಮಿನೇಷನ್ ಆ್ಯಂಡ್ ಎಕ್ಸಾಮ್ವರೆಗೂ ನಿಮಗೆ ಬ್ಯಾಚಸ್ಗೆ ಆಕ್ಸೆಸ್ ಇರುತ್ತೆ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಬಿಫೋರ್ ಎಂಡಿಂಗ್ ಕ್ಲಾಸಸ್ ಅಗೇನ್ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಯು ದಟ್ ಬೇಗ ವಾರಿಯರ್ಸ್ 5.0ಗೆ ಜಾಯ್ನ್ ಆಗಿ, ಬಿಕಾಸ್ ತುಂಬ ಜನ ಸ್ಟೂಡೆಂಟ್ ಜಾಯ್ನ್ ಆಗಿ ಆಲ್ರೆಡಿ ಪ್ರಿಪರೇಷನ್ ಮಾಡ್ತಿದ್ದಾರೆ. ಬಿಕಾಸ್ ಕಾಂಪಿಟೇಷನ್ ಇಸ್ ವೆರಿ ಇಂಟೆನ್ಸ್, ಕಾಂಪಿಟೇಷನ್ ಇಸ್ ವೆರಿ ಹ್ಯೂಜ್, ತುಂಬ ಕಾಂಪಿಟೇಷನ್ ಇದೆ. ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್. ಏನು ಯಾರು ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಲಾಸ್ಟ್ ಒಂದು ತಿಂಗಳಲ್ಲಿ ಪ್ರಿಪೇರ್ ಆಗ್ತಾನೆ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಅದಕ್ಕೋಸ್ಕರ ಆದಷ್ಟು ಬೇಗ ಜಾಯ್ನ್ ಆಗಿ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ವಿಡಿಯೋ ಜೊತೆಗೆ ಮತ್ತೊಮ್ಮೆ ಮೀಟ್ ಆಗ್ತೀನಿ ನಿಮ್ಮನ್ನ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಪ್ರಿಪರೇಷನ್. ಬಾಯ್, ಟೇಕ್ ಕೇರ್.